ಯಜ್ಞೇನ ಯಜ್ಞಮಯಜಂ ತದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾ ಆಸನ್ ತೇ ಹನಾಕಂ ಮಹಿಮಾನಸ್ವಚಂತ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ ಮನಸಾಭೀಷ್ಟ ಪ್ರಾರ್ಥನಾನ್ ಸಮರ್ಪಯಾಮಿ. ಯಾಕೆ ಆರ್ತಿಯವರೇ ಟೆನ್ಷನಲ್ಲಿದ್ದೀರಾ? ನಿಮಗೂ ನನ್ನ ಮೇಲೆ ಡೌಟಾ? ಇಲ್ಲ ಗೌತಮ್ ಅವರೇ, ಹಾಗೇನಿಲ್ಲ. ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗತ್ತೆ ಆರ್ತಿಯವರೇ. ನೀವೇನು ಚಿಂತೆ ಮಾಡಬೇಡಿ, ನಿಮಗೇನು ಮೋಸ ಆಗಲ್ಲ. ನಿಜವಾಗ್ಲೂ ನಿಮ್ಮ ಮೇಲೆ ನಂಗೆ ಯಾವ ಅನುಮಾನನೂ ಇಲ್ಲ. ನೀವೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅನುಮಾನ ಆತಂಕ ಎಲ್ಲ ನನ್ನ ಮೇಲೆ ನನಗೆ ಆಗ್ತಿದೆ. ಜೀವನದಲ್ಲಿ ಮೊದಲನೇ ಸರಿ ಅಪ್ಪ ಅಮ್ಮನ ವಿರುದ್ಧ ನಡ್ಕೋತಿದ್ದೀನಿ. ಅವ್ರು ಇದನ್ನು ಹೇಗೆ ತಗೋತಾರೋ ಅನ್ನೋ ಭಯ ಕಾಡ್ತಿದೆ. ಅಷ್ಟೇನಾ? ನೀವೇನು ತಪ್ಪು ಮಾಡ್ತಲ್ಲ. ನೀವು ಪ್ರೀತಿಸಿರೋರೇ ಮದುವೆ ಆಗ್ತಿದ್ದೀರಾ. ಡೋಂಟ್ ವರಿ, ಅದು ಯಾವತ್ತೂ ತಪ್ಪಲ್ಲ. ನಿನ್ನ ಜೊತೆ ಇದ್ದಾಗೆಲ್ಲ ಬರೀ ಪ್ರಾಬ್ಲಮ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇ. ಈಗಲಾದ್ರೂ ಗೊತ್ತಾಯ್ತಾ? ಗೊತ್ತಾಗೋದಕ್ಕೇನಿದೆ ಮಣ್ಣು. ಸುಮ್ಮನೆ ಕಿಕ್ ಬಾಕ್ಸಿಂಗ್ ಬರುತ್ತೆ ಅಂತ ಊರು ತುಂಬ ಟಾಮ್ ಹೊಡ್ಕೊಂಡು ಓಡಾಡೋದಲ್ಲ. ನಂತರ ಕರಾಟೆ ಗೊತ್ತಿದ್ದು ಸೈಲೆಂಟ್ ಆಗಿದ್ದು, ಅಗತ್ಯವಿದ್ದಾಗ ನೀನಂತ ದಡಿಯನ್ನೇ ಅಂದ್ರೆ ನೀನಂತ ಸ್ಟ್ರಾಂಗ್ ಇರೋ ವ್ಯಕ್ತಿನೇ ಸೈಡಿಗೆ ತಳ್ಳಿ ಅಂತ ಹೇಳಕ್ ಬಂದೆ. ಹೆಂಗೆ ನಾವು ಅಮ್ಮು ಅಂದ್ರೆ ತಮಾಷೆ ಅಲ್ಲ. ಬೆಂಕಿ, ಬಿರುಗಾಳಿ, ಬಿಸಿಲಿನ ಒಟ್ಟಿಗೆ ಯಾವತ್ತಾದ್ರೂ ನೋಡಿದ್ಯಾ? ಹಳೆ ರೇಡಿಯೋ, ಒಟ್ರಗಪ್ಪೆ, ಹಾಳಾಗಿರೋ ಮೈಕ್ ಸೌಂಡ್ ಎಲ್ಲದನ್ನು ಒಟ್ಟಿಗೆ ಕೇಳಿಸ್ಕೊತಾ ಇದ್ದೀನಿ. ಸ್ಟಮಕ್ ಬರ್ನಿಂಗು. ಒಟ್ಟಿನಲ್ಲಿ ಈಗೀಗ ನಾನು ಏನೇ ಹೇಳಿದ್ರು ಅದಕ್ಕೊಂದು ಕೌಂಟ್ರ್ ಕೊಡಬೇಕು ಅಂತ ಡಿಸೈಡ್ ಆಗಿ ಹೋಗಿದ್ಯಾ ಅಲ್ವಾ? ನೀನು ಭ್ರಮೆ. ಕೆಸರು ಮೇಲೆ ಕಲ್ಲು ಹಾಕೋಷ್ಟು ಮೂರ್ಖದ ನಾನು. ನಮ್ಮದೇ ಸಾಹಸ ಕೌಂಟ್ರಿಗೆ ಕೌಂಟ್ರ್ ಕೊಡೋಷ್ಟು ಕಲ್ತು ಅಸಂಬದ್ಧವಾಗಿ ಏನೋ ಒಂದು ಹೇಳಬೇಕು ಅಂತ ಥಿಂಕ್ ಮಾಡಬೇಡ. ಆ ಖಾಲಿ ಬೋರ್ಡಿಗೆ ಏನು ಹೊಡೆಯಲ್ಲ. ಅಪ್ಪಣ್ಣ, ನಿನ್ನ ಜೊತೆ ವಾದ ಮಾಡ್ಕೊಂಡು ಕೂರಕ್ಕೆ ನಂಗೆ ಟೈಮ್ ಇಲ್ಲ. ಮುಹೂರ್ತಕ್ಕೆ ಟೈಮ್ ಆಗ್ತದೆ, ನಾನು ಹೋಗಬೇಕು. ನಿನ್ನಿಂದನೇ ನನಗೆ ಏಟ್ ಆಗಿತ್ತು. ನೀನೇ ಬಂದು ನನ್ನ ಡ್ರೆಸ್ಸಿಂಗ್ ಮಾಡೋದು ನಾನೇ ಬೇಡ್ಕೊಂಡಿದ್ದ. ಸಾರ್ಥಕ್, ತುಂಬ ನೆಂಟರಿದ್ದಾರೆ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಮತ್ತು ನೋಡು ಅವ್ನು ಹೇಗೆ ಆಡ್ತೀಯಾನೆ ಅಂತ. ಹಾಗಂತ ಇವಾಗ ನೀವು ತಾಳ್ಮೆ ಕಳ್ಕೊಂಡು ಅವನಿಗೇನಾದರೂ ಮಾಡೋಕ್ಕೆ ಹೋದರೆ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಹೊರತು ಅವ್ನು ಕೆಟ್ಟನು ಅಂತ ಯಾರಿಗೂ ಅನಿಸಲ್ಲ. ನಿಮ್ಮ ಅಣ್ಣನ ಜೊತೆ ಸೇರಿದ್ರೆ ಅಂತ ಮಾತ್ರ ಮಾತಾಡ್ಕೊಳ್ತಾರೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಸಾರ್ಥಕ್. ನನಗೂ ಕೆಲಸ ಇದೆ, ನಿನಗಿಂತ ಜಾಸ್ತಿ ಕೆಲಸ ಇದೆ, ನಿನಗಿಂತ ಇಂಪಾರ್ಟೆಂಟ್ ಕೆಲಸ ಇದೆ. ಆ ತಲೆ ಕೆಟ್ಟಿರೋ ಗೌತಮ್ ಮಂಟಪದಿಂದ ಕೆಳಗಿಳಿಯೋವರೆಗೂ ನನಗೆ ನೆಮ್ಮದಿ ಇಲ್ಲ. ಬಿಡೋದನ್ನ ವೇದಾಂತ್, ಇದೇ ಲಾಸ್ಟ್ ಫೈನಲ್, ಕೊನೆಗೆಲ್ಲಾನು.
ನಿನ್ನ ದೊಂಬರಾಟ ನೋಡಿ ನೋಡಿ ಸಾಕಾಗೋಗಿದೆ. ಮತ್ತೆ ಅದೇ ಚೇಷ್ಟೆ ಶುರು ಮಾಡಬೇಡ. ಮಂಟಪದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನಂತೂ ಸುಮ್ಮನಿರಲ್ಲ. ಮೈಂಡೆಡ್. ತಿನ್ನೋಕೇನು ಕಮ್ಮಿ ಇಲ್ಲ ಶುಂಠಿ ಶಂಕರ. ಯೋ, ಡೋರ್ ಓಪನ್ ಮಾಡ್ಬಿಟ್ಟು ಹೋಗಯ್ಯ ಶುಂಠಿ ಶಂಕರ. ಕುಪೆ ಮುಂಡೆದು. ಯೋ ಶುಂಠಿ ಶಂಕರ, ಎಲ್ಲ ಹೋದೆ? ಓಂ ಸಕ್ತಮಿವ ಚಿತ ಉನಾಪನಂತ ಯತ್ರ ಧೀರಾ ಮನಸಾ ವಾಚಮಕ್ರತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಷಾನ್ ಲಕ್ಷ್ಮೀರ್ನಿಹಿತಾದಿವಾಚಿ. ಓಂ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದಧೇ ಪದಂ. ಇನ್ನು ನನ್ನ ಹತ್ರ ತಡ್ಕೊಳಕ್ಕಾಗಲ್ಲ ಆರ್ತಿ. ನನ್ನ ಲೈಫಲ್ಲಿ ಈ ರೇಂಜ್ಗೆ ಯಾವತ್ತೂ ಟೆನ್ಷನ್ ಆಗಿರಲಿಲ್ಲ. ಲೈಫಲ್ಲಿ ನಿಮ್ಮಷ್ಟು ಯಾವುದನ್ನು ಇಷ್ಟಪಟ್ಟಿರಲಿಲ್ಲ ಬಿಡಿ. ಗೌತಮ್ ಹೇಳ್ದಾಗೆ ಸರಿಯಾದ ಟೈಮ್ಗೆ ಅಲ್ಲಿಂದ ಎದ್ದು ಬಂದು ನಾನು ನಿಮ್ಮನ್ನು ಮದುವೆ ಆಗೋ ಹಾಗಾಗ್ಬಿಟ್ರೆ ಸಾಕಪ್ಪ. ರೌಡಿ ನಾದ್ನಿ ಅಗ್ರಜ ಇಷ್ಟೊಂದು ಓಡಾಡಿದ್ದಕ್ಕೂ ಒಂದು ಬೆಲೆ ಸಿಗುತ್ತೆ. ಮುಹೂರ್ತಕ್ಕೆ ಜಾಸ್ತಿ ಟೈಮ್ ಇಲ್ಲ. ಧಾರೆ ಸೀರೆ ಎಲ್ಲ ರೆಡಿ ಮಾಡ್ಕೊಂಡಿರಿ. ನಾನು ಹೇಳಿದಾಗ ಹುಡುಗಿಗೆ ಸೀರೆ ಬದಲಾಯಿಸ್ಕೊಂಡು ಬರಬೇಕಾಗತ್ತೆ. ಆದ್ಯ ಧಾರೆ ಸೀರೆ ತಗೊಂಡ್ಬಮ್ಮ. ಓಂ ಸ್ವಕ್ತಮಿವ ಚಿತ ಉನಾಪನಂತ ಯತ್ರ ಧೀರಾ ಮನಸಾ ವಾಚಮಕ್ರತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಷಾನ್ ಲಕ್ಷ್ಮೀರ್ನಿಹಿತಾದಿವಾಚೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜಸಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಯಮುಲೆ ಅಲ್ಲಿ ಹೋದ್ಲು. ಬೇಕಾದಾಗ ಒಂದ್ಸಲನೂ ಕೈಗೆ ಸಿಗಲ್ಲ. ಇವಳದೇ ಒಂದು ದೊಡ್ಡ ಕೋಳಾಗೋಯ್ತು. ಏ ಅಂಜು, ಎಲ್ಲ ನಿಮ್ಮ ಅಕ್ಕ? ಗೊತ್ತಿಲ್ಲ ಅಮ್ಮ, ಅವಳೇನು ಹೇಳಿ ಕೇಳಿ ಹೋಗ್ತಾಳಾ? ಆರ್ತಿ ವಿಕ್ಕಿ ಕೊಡಿಸಿದ ಸೀರೆ ಉಡ್ಕೊಂಡ್ಬರ್ತಾಳೆ. ಸೀರೆ ಅವನು ಕೊಟ್ಟಿದ್ದಾದ್ರೆ ಏನು, ತಾಳಿ ಕಟ್ಟೋದು ನಾನು, ಆರ್ತಿ ಬರೋದು ನಮ್ಮನೆಗೆ. ಮಿಸ್ಟರ್ ವಿಕ್ಕಿ, ಕೊನೆ ಸತಿ ಆರ್ತಿನ ನೀನು ಕೊಟ್ಟಿದ್ದ ಸೀರಿಯಲ್ ನೋಡು.